ಓಕೆ. ಜೈ ಭೀಮ್. ಈ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನ ಆಚರಣೆ ಮಾಡ್ತಾ ಇದೀವಿ. ಈ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ವೇಮಗಲ್ ಹೋಬಳಿಯ ಸೀತಿ ಗ್ರಾಮ ಪಂಚಾಯತಿಗೆ ಬರ್ತಕ್ಕಂತಹ ಉಲ್ಲಂಕಲ್ಲು ಗ್ರಾಮದಲ್ಲಿ ಏನ ಮಾಡ್ತಾ ಇದೀವಿ ಅಂದ್ರೆ ಒಂದು ಪುತ್ಥಳಿ ನಿರ್ಮಾಣ ಕಾರ್ಯವನ್ನ ಈ ದಲಿತ ಸಂಘಟನೆ ಇರ್ತಕ್ಕಂತಹ ಅಂಬೇಡ್ಕರ್ ಯುವಕರ ಸೇನೆ ಅಂತಕ್ಕಂತಹ ಒಂದು ಸಂಘ ಪುತ್ಥಳಿಯನ್ನ ನಿರ್ಮಾಣ ಮಾಡಕ್ಕೆ ಹೊರಟಿರುತ್ತೆ. ಆಗ ಪುತ್ಥಳಿ ನಿರ್ಮಾಣ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಊರಿನ ಹಿರಿಯ ಮುಖಂಡರು ಏನ್ ಮಾಡ್ತಾರೆ, ನಮಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆ ವಿರೋಧ ಏನ್ ಮಾಡ್ತಾರೆ ಅಂದ್ರೆ, ಪಕ್ಕದಲ್ಲೇ ಇರ್ತಕ್ಕಂತಹ ದಾರಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಟ್ಟೋಕ್ ಹೋಗ್ತೀವಿ ನಾವು. ಆ ಕಟ್ಟೋಕ್ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವಿರೋಧ ಮಾಡಿ ಏನ್ ಮಾಡ್ತಾರೆ, ನಮ್ಮನ್ನ ನಿಲ್ಲಿಸ್ತಾರೆ. 3 ದಿನಗಳ ಕಾಲ ನಮಗೆ ತೊಂದರೆಯನ್ನ ಕೊಡ್ತಾರೆ. ತೊಂದರೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಶಾಂತಿಯುತವಾದ ಸಭೆಯನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತಂದ್ರೆ, ಆ ಜಾಗವನ್ನ ಬಿಟ್ಟು ಈ ಜಾಗದಲ್ಲಿ ಕಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಊರಿನ ಮುಖಂಡರು ಏನ್ ಮಾಡ್ತಾರೆ, ಮುಖಂಡರು ನಮಗೆ ಅನುಮತಿಯನ್ನ ಕೊಡ್ತಾರೆ. ಅನುಮತಿ ಕೊಟ್ಟ ಸಂಜೆ ನಾವೇನ್ ಮಾಡ್ತೀವಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಯನ್ನ ನಿರ್ಮಾಣ ಮಾಡಕ್ಕೆ ಮುಂದಾಗ್ತಕ್ಕಂಥ ಸಂದರ್ಭದಲ್ಲಿ ಈ ಊರಿನ ದಲಿತ ವಿರೋಧಿಗಳು ಏನಿದ್ದಾರೆ, ಆ ದಲಿತ ವಿರೋಧಿಗಳೆಲ್ಲ ಒಂದು ಕಡೆ ಸೇರಿ ಆ ರಾತ್ರಿ ಏನ್ ಮಾಡ್ತಾರೆ, ಒಂದು ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಯಾಕೆ ಇಲ್ಲಿ ಕಟ್ತಾ ಇದ್ದೀರಾ, ಸರ್ಕಾರಲ್ಲಿ ಯಾಕೆ ಕಟ್ತಾ ಇದ್ದೀರಾ, ಅಂಬೇಡ್ಕರ್ ಅಂತಕ್ಕಂಥವ್ರು ಕಾನೂನಿಗೆ ಮಾತ್ರ ಸೀಮಿತ ಅಂತ ಹೇಳ್ಬಿಟ್ಟು ನಮ್ಮಲ್ಲೇ ದೌರ್ಜನ್ಯ ಮಾಡ್ತಾರೆ. ಆ ದೌರ್ಜನ್ಯ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದೇ ಒಂದು ಸಮುದಾಯದ ಒಂದು ದೇವಸ್ಥಾನವನ್ನ ಕಟ್ಟಕ್ಕೆ ಕಟ್ಟಿದ್ದಾರೆ. ಆ ಕಟ್ಟತಕ್ಕಂಥ ಸಂದರ್ಭದಲ್ಲಿ ಊರಲ್ಲಿರ್ತಕ್ಕಂಥ ಯಾರೂ ಸಹ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿರಲ್ಲ. ಆ ವಿರೋಧವನ್ನ ವ್ಯಕ್ತಪಡಿಸಿರ್ತಕ್ಕಂಥ ಸಂದರ್ಭದಲ್ಲಿ ಅವರ ಸಮುದಾಯದ ಒಂದು ದೇವಸ್ಥಾನವನ್ನ ಕಟ್ಕೊಳ್ತಾರೆ. ಅಂಬೇಡ್ಕರ್ ಒಂದು ಪುತ್ಥಳಿ ನಿರ್ಮಾಣ ಮಾಡೋದಕ್ಕೆ 4ಕ್ಕೆ 4 ಜಾಸ್ತಿ ಇಲ್ಲ, 4ಕ್ಕೆ 4 ಒಂದು ಅಡಿಯಲ್ಲಿ ನಾವು ಪುತ್ಥಳಿಯನ್ನ ನಿರ್ಮಾಣ ಮಾಡೋದಕ್ಕೆ ತುಂಬಾ ತೊಂದರೆಯನ್ನ ಕೊಡ್ತಾ ಇದ್ದಾರೆ. 100 ವರ್ಷಗಳಿಂದ ಇದೇ ಊರಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಜೀವನ ಮಾಡ್ತಾ ಇರ್ತಕ್ಕಂಥ ದಲಿತ ಸಮುದಾಯಕ್ಕೆ 4ಕ್ಕೆ 4 ಅಡಿ ಜಾಗ ಸಿಕ್ಕಿಲ್ಲ ಅಂದ್ರೆ ನಮ್ಮ ಊರಿನಲ್ಲಿ ನಮಗೆ ಯಾವುದೇ ಒಂದು ನ್ಯಾಯ ಇಲ್ಲ. ಸೊ ಆದ ಕಾರಣದಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಸಮಸ್ಯೆಯನ್ನ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಕ್ಕೆ ಮುಂದಾಗ್ತಾ ಇದೀವಿ. ನಮಗೆ ಈ ಒಂದು ಸಮಸ್ಯೆಯಲ್ಲಿ ಪೊಲೀಸ್ ಅವರು ನಮಗೆ ಸಹ ಒಂದು ಸಹಕಾರ ಕೊಡಬೇಕು, ತಹಸೀಲ್ದಾರ್ ಅವರು ಸಹಕಾರ ಕೊಡಬೇಕು, DC ಅವರು ಸಹಕಾರ ಕೊಡಬೇಕು, SP ಅವರು ಸಹಕಾರ ಕೊಡಬೇಕು. ಇವ್ರು ಯಾರು ನಮಗೆ ಸರಿಯಾದ ನ್ಯಾಯ ಒದಗಿಸಿಲ್ಲ ಅಂದ್ರೆ ನಾವು ದೊಡ್ಡ ಉಗ್ರ ಹೋರಾಟವನ್ನು ಮಾಡೋದಕ್ಕೂ ಸಹ ಮುಂದಾಗ್ತಾ ಇದೀವಿ. ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಇದೇ ಸ್ಥಳದಲ್ಲಿ ಪ್ರಾಣ ಬಿಡೋದಕ್ಕೂ ಸಹ ನಾವು ಸಿದ್ಧರಾಗಿದ್ದೇವೆ ಅಂತ ಹೇಳ್ಬಿಟ್ಟು ನಮ್ಮ ಈ ಮಾತುಗಳನ್ನ ಮುಗಿಸ್ತಾ ಇದೀವಿ. ಜೈ ಭೀಮ್. ನಾವು ಈ ಸ್ಥಳದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ನಿರ್ಮಾಣ ಮಾಡಕ್ ಹೋಗಿದ್ವಿ. ಇಲ್ಲಿ ಜಾಗದ ಒತ್ತಡದಿಂದ ರೋಡ್ ಅಂತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅನಾನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಊರಿನ ಮುಖಂಡರಿಗೆ ಮರ್ಯಾದೆ ಕೊಟ್ಟು ಆ ಒಂದು ಸ್ಥಳಕ್ಕೆ ಹೋಗಿದ್ದು. ಆ ಒಂದು ಸ್ಥಳದಲ್ಲೂ ಸಹ ನಮಗೆ ತುಂಬಾ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ನಾವಿಲ್ಲಿ ಬಿಡ್ತಾ ಇರ್ಲಿಲ್ಲ, ಯಾಕಂದ್ರೆ ದಾರಿಗೆ ಅಡ್ಡ ಆಗುತ್ತೆ, ಸಾರ್ವಜನಿಕವಾಗಿ ತೊಂದರೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಜಾಗವನ್ನ ಬಿಟ್ಟು ಆ ಜಾಗಕ್ಕೆ ಹೋಗ್ತಾ ಇರೋದು. ಯಾಕಂದ್ರೆ ನಮ್ಮ ದಲಿತ ಸಮುದಾಯದ ಮನೆಗಳೆಲ್ಲ ಈ ಕಡೆ ಇರೋದು, ಮತ್ತೆ ಮೇಲಕ್ಕೂ ಇದೆ. ಇದು ಸೆಂಟರ್ ಪಾಯಿಂಟ್ ಅಂತಕ್ಕಂಥದ್ದು ಊರಲ್ಲಿ ಸರ್ಕಲ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿ ಕಟ್ಟಕ್ ಹೋದ್ವಿ. ಅವ್ರಿಗೆ ಮರ್ಯಾದೆ ಕೊಟ್ವಿ. ನಮ್ಮ ಸಮುದಾಯದ ಎಲ್ಲರೂ ಸಹ ಮುಖಂಡರೆಲ್ಲ ಬಂದಿದ್ರು. ಇಲ್ಲಿ ಬೇಡ, ರಸ್ತೆಗೆ ಅಡ್ಡಾಗುತ್ತೆ ಅಂತ ಹೇಳ್ಬಿಟ್ಟು ಮುಖಂಡರೆಲ್ಲ ಪರ್ಮಿಷನ್ ತಗೊಂಡು ಏನ್ ಮಾಡ್ತವೆ, ಆ ಕಡೆ ಹೋಗ್ತೀವಿ. ಅಲ್ಲಿನೂ ಸಹ ನಮಗೆ ತೊಂದರೆಯನ್ನ ಕೊಡ್ತಾ ಇದ್ದಾರೆ. ಇದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಸಮೂಹ ಮಾಧ್ಯಮಗಳಿಗೆ ತಿಳಿಸ್ತಾ ಇದೀವಿ. ಇದು ಜಿಲ್ಲಾಧಿಕಾರಿಗಳಾಗ್ಲಿ ಮತ್ತೆ PDO ಅದರಿಂದ ಪರ್ಮಿಷನ್ PDO ಲೆಟರ್ ಕೊಟ್ಟಿದ್ವಿ. ಅವ್ರು ಬಂದು ಸ್ಥಳ ಪರಿಶೀಲನೆ ಮಾಡ್ಕೊಂಡು ಹೋಗವ್ರೆ. ನಾಳೆ ಬಂದು ಏನ್ ಮಾಡ್ತಾರ ಅಂದ್ರೆ ಶಾಂತಿಯುತ ಸಭೆ ಇನ್ನೂ ಸಲ ನಡೆಸ್ತಾರಂತೆ. ಒಂದು ಸಲ ನಡೆಸಿದ್ದಾರೆ, ನಮಗ್ ನ್ಯಾಯ ಸಿಕ್ಕಿಲ್ಲ, ಇನ್ನೂ ಒಂದು ಸಲ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಕಾದು ನೋಡೋಣ. ನಾಳೆ ಏನಾದ್ರು ನಮಗೆ ಸರಿಯಾದ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಕ್ಕೆ ನಾವು ರೆಡಿ ಇದ್ದೀವಿ. PDO ಅವ್ರು ಏನ್ ಹೇಳಿದ್ರು, PDO ಅವರೇನೆ ಬಂದು ಸ್ಥಳ ಪರಿಶೀಲನೆ ಮಾಡಿ ಹೋಗಿದ್ದಾರೆ ಅಷ್ಟೇ. ನಾಳೆ ಶಾಂತಿಯುತವಾದ ಒಂದು ಸಭೆಯನ್ನ ಮಾಡಿ ನಿಮಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟು ಹೋಗಿದ್ದಾರೆ. ಆದ ಕಾರಣ ಈಗ ನಮ್ಮ ದಲಿತ ಸಂಘದ ಕೆಲವು ಮುಖಂಡರು ಬರ್ತಾ ಇದಾರೆ. ಅವ್ರ ಮುಖಾಂತರ ಏನ್ ಮಾಡಿದಾರೆ ಅಂದ್ರೆ, ಈ ಶಾಂತಿ 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 ಅಂತಾರಲ್ಲ, ನಮಗೆ ಗೊತ್ತಿಲ್ಲದಂತ ಏನ್ ಮಾಡಿದಾರೆ ಅಂದ್ರೆ ನಮ್ಮ ಯುವಕರ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಶಾಂತಿ ಶಾಂತಿ, ನಾವು ಅಣ್ಣ ತಮ್ಮಂದ್ರ ತರ ಇರ್ಬೇಕಂತಾರೆ, ನಮ್ಗೆ ಗೊತ್ತಿಲ್ದಂಗೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ ಕಾರಣ ನಾವು ಸಹ ಈ ದಿನ ನಮ್ಮ ಮೇಲೆ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅವ್ರ ಮೇಲೆ ನಾವು ಪೊಲೀಸ್ ಆರಕ್ಷಕ ಠಾಣೆಯವರಿಗೆ ಇವಾಗ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದೀವಿ. ಅವ್ರ ನಮ್ಮ ಮೇಲೆ ಯಾವ ರೀತಿ ಅವ್ರ ನೋಟಿಸ್ ಅನ್ನ ಕೊಟ್ಟಿದ್ರು ಅವ್ರಿಗೂ ಸಹ ಆ ರೀತಿ ನೋಟಿಸ್ ಅನ್ನ ಕೊಡಬೇಕು. ನಂತರ ಸಭೆಯಲ್ಲಿ ಏನ್ ತೀರ್ಮಾನ ಆಗುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ನಾವು ಯಾವುದೇ ಒಂದು ಕೋಮುಗಳಿಗೆ ಸೃಷ್ಟಿ ಮಾಡಕ್ ಆಗ್ತಾ ಇಲ್ಲ. ಭಾರತ ಸಂವಿಧಾನ ಶಿಲ್ಪಿ
ಇಡೀ ಒಂದು ದೇಶದಲ್ಲಿ 178 ದೇಶಗಳು ಈ ದಿನ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾವು ಭಾರತದಲ್ಲಿರ್ತಕ್ಕಂಥ ಸಣ್ಣ ಹಳ್ಳಿಯಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡೋದಕ್ಕೆ ನಮಗೆ ಅಡಚಣೆ ಮಾಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಿಸ್ಬೇಕು. ನ್ಯಾಯ ಕೊಡಿಸಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡೋದಕ್ಕೆ ನಾವು ರೆಡಿ ಇರ್ತೀವಿ. ನಿಮ್ಮ ಸ್ಥಳೀಯ ಮುಖಂಡರು ನಿಮ್ಗೆ ಬೆಂಬಲವಾಗಿ ನಿಂತಿದ್ದಾರೆ ಇಲ್ವಾ? ಸ್ಥಳೀಯ ಮುಖಂಡರು ನಮ್ಗೆ ಯಾರು ಬೆಂಬಲವಾಗಿ ನಿಂತಿಲ್ಲ. ಇದರಲ್ಲಿ ರಾಜಕೀಯ ತಂದಿದ್ದಾರೆ. ತುಂಬಾ ರಾಜಕೀಯ ಒತ್ತಡಗಳಿಂದ ಎಲ್ಲಾ ಸ್ಥಳೀಯ ಮುಖಂಡರು ಹಿಂದೆ ಹೋಗ್ತಾ ಇದ್ದಾರೆ. ಇಲ್ಲಿ ಬೇಡ ಅಂತ ಹೇಳಿ ಹೇಳ್ತಾ ಇದಾರೆ ಹೊರತು, ಅರ್ಥ ಆಗ್ತದ್ಯಾ, ನಮಗೆ ನ್ಯಾಯ ಕೊಡ್ಸಕ್ ಮುಂದಾಗ್ತಾ ಇಲ್ಲ. ಅದಕ್ಕೆ ನಾವು ಈ ಹೋರಾಟಕ್ಕೆ ಮುಂದೆ ನಿಂತಿದ್ದೀವಿ. ಬೇರೆ ಜಾಗ ಸೂಚಿಸಿದ್ದಾರೆ. ಬೇರೆ ಜಾಗ ಅಲ್ಲ, ಆ ಜಾಗವನ್ನ ಬಿಟ್ಟು ಈ ಜಾಗ ಕೊಟ್ಟಿದ್ದಾರೆ. ಈ ಜಾಗವನ್ನ ಬಿಟ್ಟು ಬೇರೆ ಜಾಗ ಕೊಡ್ತಾರೆ. ಎಲ್ಲ ಕೊಟ್ಬಿಟ್ರೆ ಅಂಬೇಡ್ಕರ್ ಅಂತಕ್ಕಂಥವ್ರು ಕಾಲೋನಿಗೆ ಮಾತ್ರ ಸೀಮಿತ ಅಲ್ಲ, ಅವರು ಇಡೀ ದೇಶಕ್ಕೆ ಸೀಮಿತ, ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ ಅವರು. ಅದು ಗೊತ್ತಾಗ್ತಲ್ಲ. ಅದು ಅನ್ಎಜುಕೇಟೆಡ್ ಪೀಪಲ್ಸ್ ಅರ್ಥ ಮಾಡ್ಕೊಳ್ಬೇಕು. ಫಸ್ಟ್ ಸಂವಿಧಾನ ಪ್ರಸ್ತಾವನೆಯನ್ನು ಓದ್ಬೇಕು, ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು. ಸುಮ್ನೆ ಅನ್ಎಜುಕೇಟೆಡ್ ತರ ನಮ್ಮ ಮೇಲೆ ಇದು ಮಾಡೋದಲ್ಲ. ಈಗ ಇಲ್ಲಿ ಇದೇ ಜಾಗ ಅಡ್ಡಿಪಡಿಸ್ತಾರ ಕಾರಣ ಏನು? ಕಾರಣ ಏನಂತ ಬಂದು ಹೇಳ್ತಾ ಇಲ್ಲ. ಕಾರಣ ಏನಂತ ಹೇಳ್ತಾ ಇಲ್ಲ. ನಮಗೆ ಬೇರೆ ಬೇರೆ ಎಲ್ಲಾ ರೀತಿಯ ಕಾರಣ ನಮ್ಮ ಹತ್ರ ಬಂದು ಯಾರು ಮಾತಾಡ್ತಾ ಇಲ್ಲ. ಆದ ಕಾರಣ ನಾವು ಮುಂದೆ ದೊಡ್ಡ ಹೋರಾಟ ಮಾಡಿದಾಗ ಬರ್ತಾರೆ. ಆ ಹೋರಾಟಕ್ಕೆ ನಾವು ಹೋರಾಟ ಮಾಡಿನೇ ನ್ಯಾಯ ತಗೊಳ್ಳೋಣ. ನಾವು ಕಾನೂನನ್ನ ಬಿಟ್ಟು ಬೇರೆ ಯಾವ ರೀತಿ ನಾವು ಇದು ಮಾಡಕ್ ಹೋಗಲ್ಲ. ಕಾನೂನಿನ ಪ್ರಕಾರ ಅಂಬೇಡ್ಕರ್ ಪುತ್ಥಳಿಯನ್ನ ಇಲ್ಲೇ ನಿರ್ಮಾಣ ಮಾಡಿ ಅವತ್ತುವರೆಗೂ ಸಹ ನಾವು ಅಂಬೇಡ್ಕರ್ ಜಯಂತಿನ ಮಾಡಲ್ಲ. ನೋಡಿ, ಇವತ್ತು ಮಾಡ್ಬೇಕಾಗಿತ್ತು, ಸಾಹೇಬರ ಒಂದು ಫೋಟೋಗೆ ಪೂಜೆ ಸಲ್ಲಿಸಬೇಕಾಗಿತ್ತು. ನಾವ್ ಯಾರು ಊಟ ತಿಂದಿಲ್ಲ. 3 ದಿವಸಗಳಿಂದ ಏನ್ ಮಾಡ್ತಾ ಇದಾರೆ, ನಮಗೆ ದೌರ್ಜನ್ಯ ಮಾಡ್ತಾ ಇದಾರೆ. ನಾವು ಅನ್ನ ನೀರು ಬಿಟ್ಟಿದ್ದೀವಿ, ಧರಣಿ ಕುತ್ಕೊಂಡಿದ್ದೀವಿ. ನಮಗೆ ಇಲ್ಲಿರ್ತಕ್ಕಂಥ ಕೋಲಾರ ಜಿಲ್ಲೆ ಇರ್ತಕ್ಕಂಥ ಎಲ್ಲಾ ಮುಖಂಡರು ಬಂದು ನಮಗೆ ಸಹಾಯ ಮಾಡ್ಬೇಕಂತ ಇದ್ರ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ.